ಗ್ಯಾರಂಟಿ ಕೈ ಕೊಟ್ಟಿದೆ ಅಂತ ಚಲುವರಾಯಸ್ವಾಮಿ ಅವರು ಹೇಳ್ತಾರೆ. ಜನರಿಗೆ ಗ್ಯಾರಂಟಿ ಬೇಕಾಗಿಲ್ಲ ಅಂತ ಎಚ್ ಸಿ ಬಾಲಕೃಷ್ಣ ಅವರು ಹೇಳ್ತಾರೆ. ಇವರ ಸ್ಟೇಟ್ಮೆಂಟ್ಗಳು ಒಂದ್ಸಲ ಕೇಳಿಸ್ಕೊಂಡ್ಬಿಡಿ, ಅದನ್ನು ಕೂಡ ಡಿಬೇಟಿಗೆ ತರ್ತೀನಿ ನೋಡಿ. ಈ ಕೈ ಕೊಟ್ಟಿದೆ ಅಂತ ಸಹಜವಾಗಿ ಗ್ಯಾರಂಟಿ ಪರವಾಗಿ ನಿಂತಿಲ್ಲ ಜನ ಅಂತ ಹೇಳ್ಬೋದು. ಗ್ಯಾರಂಟಿಯನ್ನು ಪರವಾಗಿ ಜನ ನಿಂತಿಲ್ಲ ಅನ್ನೋದು ಸಹಜವಾಗಿದೆ. JDSನವ್ರಿಗೆ BJPಯವರಿಗೆ ಗ್ಯಾರಂಟಿ ಬೇಕಿರಲಿಲ್ಲ, ಕೊಟ್ಟಿದ್ದು ತಪ್ಪು ಅಂತ ಹೇಳ್ತಿದ್ರು. ಈಗ ಅದೇ ರೀತಿ ಗ್ಯಾರಂಟಿನ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳೋದ, ಅಥವಾ ಗ್ಯಾರಂಟಿ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳೋದ, ಅಥವಾ ಗ್ಯಾರಂಟಿ ಬಗ್ಗೆ ಅವ್ರಿಗೆ ಮರ್ತರು ಅಂತ ಹೇಳೋದ ಗೊತ್ತಿಲ್ಲ. ಟೋಟಲಿ ಗ್ಯಾರಂಟಿ ಬಗ್ಗೆ ಉಪಯೋಗ ಆಗಿಲ್ಲ ಅಂತ ಹೇಳಿ. ನೋಡಿ, ಯಾವುದೋ ಒಂದು ಅಸ್ತ್ರ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತೀವಿ. ಈಗ ಅದು ಕೈ ಹಿಡಿದಿಲ್ಲ ಅಂತಕ್ಕಂಥ ಮನವರಿಕೆ ಆಗಿದೆ. ನಮ್ಮ ವಿರೋಧಿಗಳು ಕೂಡ ಆ ಮಾತನ್ನು ಹೇಳಿದ್ದಾರೆ, ಗ್ಯಾರಂಟಿಗಳಿಂದ ಏನು ಪ್ರಯೋಜನ ಆಗಿಲ್ಲ ಇವರಿಗೆ ಅಂತೇಳಿ. ಈಗ ಅದನ್ನು ಪರಾಮರ್ಶೆ ಮಾಡ್ತಕ್ಕಂಥದ್ದು, ಯಾಕಂದರೆ ಜನ ಗ್ಯಾರಂಟಿಗಳು ನಮ್ಗೆ ಅವಶ್ಯಕತೆ ಇಲ್ಲ ಅಂತಕ್ಕಂಥ ತೀರ್ಪನ್ನು ಈ ಚುನಾವಣೆಯಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದು ಮುಂದುವರಿಸಬೇಕಾ ಬೇಡವಾ ಅಂತಕ್ಕಂಥದ್ದನ್ನು ಹೇಳಷ್ಟು ದೊಡ್ಡವನು ನಾನಲ್ಲ. ಅದಕ್ಕೆ ತೀರ್ಮಾನ ಮಾಡಲಿಕ್ಕೆ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಮಂಡಲ ಎಲ್ಲ ಇದೆ. ಅವರೆಲ್ಲ ಚರ್ಚೆ ಮಾಡಿ ಪರಾಮರ್ಶೆ ಮಾಡಿ ಆಮೇಲೆ ತೀರ್ಮಾನ ತೆಗೆದುಕೊಳ್ತಾರೆ. ಈಗ ನಾವು ಕೂಡ ಪಟ್ಟನ್ನು ಬದಲಾಯಿಸಬೇಕಲ್ಲ. ಆ ಪಟ್ಟಲ್ಲಿ ಹೋಗೋಕ್ಕಾಗಲ್ಲ. ಈ ಪಟ್ಟಿ ಸರಿ ಇಲ್ಲ ಕಂಡ್ರೆ ನಿಮ್ಮ ಚುನಾವಣೆಯಲ್ಲಿ ನಿಮ್ಗೆ ಸೋಲಿಸಿದೆ ಈ ಪಟ್ಟು ಅಂದಾಗ ನಾನು ಅದೇ ಪಟ್ಟು ಹಾಕ್ತೀನಿ ಅಂತ ಹೋಗೋಕ್ಕಾಗಲ್ಲ. ಬೇರೆ ಪಟ್ಟನ್ನು ಉಪಯೋಗಿಸ್ಬೇಕಲ್ಲ. ಅದು ನಮ್ಮ ಅಭಿಪ್ರಾಯ, ನಾನು ಹೇಳ್ಬೋದು. ಮಾನ್ಯ ಚಲುವರಾಯಸ್ವಾಮಿ ಅವರೇ, ಎಚ್ ಸಿ ಬಾಲಕೃಷ್ಣ ಅವರೇ, ಚಲುವರಾಯಸ್ವಾಮಿ ಅವ್ರು ನೀವು ಹೇಳಿದ್ರಲ್ಲ ಅಧಿಕಾರಕ್ಕೆ ಬರೋಕ್ಕೆ ಗಿಮಿಕ್ ಅವಾಗ ಮಾಡಬೇಕು ಅಂತ ಹೇಳಿ. ನಿಯತ್ತು ಜನರಿಗೂ ಇರೋದಿಲ್ಲ, ರಾಜಕಾರಣಿಗೂ ಇರೋದಿಲ್ಲ. ಯಾಕೆ ಅಂತಂದ್ರೆ ನಿಯತ್ತು ಜನರಿಗೆ ಯಾವಾಗಿರುತ್ತೆ ಅಂದ್ರೆ ನೀವು ಘೋಷಣೆ ಮಾಡಿದಾಗ ನಿಮ್ಗೆ ಓಟ್ ಹಾಕಿದ್ದಕ್ಕೆ 136 ಸೀಟ್ ನೀವು ಬಂದಿದ್ದೀರಾ. ಈಗ ಅದಕ್ಕೂ ಮತ್ತೆ ಈಗಲೂ ಲೋಕಸಭೆಯಲ್ಲಿ ಹಾಕಿ ಅಂತಂದ್ರೆ ಅವಾಗ ನಿಯತ್ತು ಬರುತ್ತಾ? ಈಗ ಜನರ ಮೇಲೆ ಹೊರೆ ಹಾಕ್ತಾ ಇದ್ದೀರಾ. ಹಾಕಿದಾಗ ಚೆನ್ನಾಗಿತ್ತು 136 ಸೀಟ್ ಬಂದಾಗ. ಈಗ ಜನರಿಗೆ ಬೈತಾ ಇದ್ದೀರಾ. ನಾನು ನಿಕೇತ್ ಅವ್ರಿಗೆ ಕೇಳ್ತಾ ಇದ್ದೆ ಯಾವಾಗಲೇ. ನಿಕೇತ್ ಅವರೇ, ಈ ವಿಚಾರದಲ್ಲಿ ಏನು ಹೇಳ್ತೀರಾ? ಹಾಗಿದ್ದ ಗ್ಯಾರಂಟಿ ವಿಚಾರದಲ್ಲಿ ಇಲ್ಲ ನಾನು ಈ ಸ್ಟೇಟ್ಮೆಂಟ್ಸ್ ನಾನು ಈ ಮಾತನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾವು ಗ್ಯಾರಂಟಿಯನ್ನು ಏನು ಕೊಟ್ಟಿದ್ದೀವಿ ಅದನ್ನು ಕಲ್ಯಾಣ ಕಾರ್ಯಕ್ರಮ ಅಂತ ಕೊಟ್ಟಿದ್ದೇವೆ. ಜನ ನಮಗೆ ವೋಟ್ ಹಾಕಬೇಕಿತ್ತು, ಅದು ಸಹಜವಾದ ಎಕ್ಸ್ಪೆಕ್ಟೇಷನ್. ಯಾಕೆಂದರೆ ನಾವು ಜನರಿಗೆ ಹಣವನ್ನು ಕೊಡುವಂಥ ಕೆಲಸ ಮಾಡಿ 136 ಸೀಟ್ ಕೊಟ್ಟರಲ್ಲ ನಿಮಗೆ. ಅಲ್ಲ, 136 ಸೀಟ್ ಕೊಟ್ಟರು ಸರಿ ಸರ್. ನೀವು ಋಣ ತೀರಿಸಿದ್ರೆ ಈಗ 15 ಲಕ್ಷ ಆಗ್ತೀವಿ ಅಂತ ಹೇಳಿದವ್ರಿಗೂ ಕೂಡ ಅವತ್ತು ಭಾರಿ ಸೀಟ್ ಕೊಟ್ಟರು. ಬಂದ್ಮೇಲೆ ಅಧಿಕಾರಕ್ಕೆ ಬಂದ್ಮೇಲೆ ಕೊಟ್ರಾ? ಬಂದ್ಮೇಲೆ ಅಧಿಕಾರಕ್ಕೆ ಕೊಟ್ರಾ? ತಿಳಿದವರು ನೀವು ಹಾಗಲ್ಲ ಸರ್, ಹಾಗಲ್ಲ ಸರ್. ಈಗ ನಾನು ಹೇಳೋದು ಏನಂತಂದ್ರೆ, ನಾವು ನುಡಿದಂತೆ ನಡೆದಿಲ್ಲ. ಗ್ಯಾರಂಟಿ ಇಲ್ಲ ತೆಗ್ದಾಕಲ್ಲ. ಎಲ್ಲಿಯ ದಿನ ಸಚಿವರೇ ಮಾತಾಡ್ತಿದ್ದಾರೆ, ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾ ಇದ್ದಾರೆ. ನಾವು ಗ್ಯಾರಂಟಿ ಬಗ್ಗೆ ನಾವು ಹೇಳುವ ಮಾತೇನು ಅಂದ್ರೆ, ಗ್ಯಾರಂಟಿ ಅನ್ನೋದು ಇದು ಜನರಿಗೆ ನಾವು ಕೊಡುವಂತ. ಇಸ್ ಇಟ್ ಫೇರ್ ಒಬ್ಬ ಮಿನಿಸ್ಟರ್ಗಳು ಈ ತೀರಿ ಮಾತಾಡುವಂಥದ್ದು? ಅಲ್ಲಲ್ಲ, ಅವ್ರಿಗೆ ನೋವಾಗಿದೆ, ಸಹಜವಾಗಿ ನೋವಾಗಿದೆ. ಜನರಿಗೆ ನಾವು ಇಷ್ಟೆಲ್ಲ ಕೆಲಸ ಮಾಡಿದ ನಂತರ ಕೂಡ ಜನ ನಮಗೆ ಈ ತರದ ಒಂದಷ್ಟು ಈ ರಾಜಕೀಯ ಮೋಸಕ್ಕೆ ಬಲಿಯಾದ್ರಲ್ಲ. ಒಂದ್ ನಿಮಿಷ ಹೇಳಿ ನಿಕೇತ್ ಅವ್ರೆ, ನೀವು ಗ್ಯಾರಂಟಿಗಳನ್ನ ಕೊಡ್ತೀನಿ ಅಂತಂದಾಗ ನಿಮ್ಗೆ 136 ಸೀಟ್ ಕೊಡ್ಲಿಲ್ವಾ ಸರ್? ಗ್ಯಾರಂಟಿಗಳಿಂದಲೇ 136 ಜನರು. ಖಂಡಿತವಾಗಿ ಹೇಳ್ತೀನಿ, ಗ್ಯಾರಂಟಿಗೋಸ್ಕರ 136 ಸೀಟ್ ಬಂದಿಲ್ಲ. ಈ 40% ಭ್ರಷ್ಟಾಚಾರ ಸರ್ಕಾರ ನೋಡಿ ಸೋತ್ ಹೋಗಿದ್ರು ಜನ. ಜನರಿಗೆ ಮೋಸ ಜನರಿಗೆ ಮೋಸ ಮಾಡ್ತಾ ಇದ್ದೀರಾ. ಕೇಳಿ ಸರ್, ನೀವು ಜನರಿಗೆ ಇಲ್ಲ ಅವ್ರು ಮಾಡಿರುವಂತ ಓಟಿಗೆ ಕೂಡ ದ್ರೋಹ ಮಾಡ್ತಾ ನೀವು ದಯವಿಟ್ಟು ವಿಷಯ ಡಿವಿಯೇಟ್ ಮಾಡ್ತೀವಿ. ಪಾಯಿಂಟ್ ಮಾತಾಡ್ತೀನಿ ಕೇಳಿಸ್ಕೊಳ್ಳಿ. ಹೌದು, ನನ್ನ ಸ್ಟೇಟ್ಮೆಂಟ್ ಹೇಳ್ತೀನಿ ಕೇಳಿ. ನನ್ನ ಸ್ಟೇಟ್ಮೆಂಟ್ ಹೇಳ್ತೀನಿ ಕೇಳ್ರಿಪ್ಪ. ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡಲಿಲ್ಲ ಅಂದ್ರೂ ನಾವು 115 ತಗೊಳ್ತಾ ಇದ್ವಿ. ಸಿಂಪಲ್ ಮೆಜಾರಿಟಿ 120 ಸರ್ಕಾರ ಮಾಡ್ತಾ ಇದ್ವಿ. ಗ್ಯಾರಂಟಿ ಘೋಷಿಸಿರೋದ್ರಿಂದ ಇನ್ನೊಂದು 10 ಸೀಟ್ ಜಾಸ್ತಿ ಬಂದಿರ್ಬೋದು ನಮಗೆ ಅಷ್ಟೇ. ಖಂಡಿತವಾಗಿ ಹೌದು. ಆದರೆ ನೆನ್ಪಿಟ್ಕೊಳ್ಳಿ, ಇವತ್ತು ಚಲುವರಾಯಸ್ವಾಮಿ ಅವರಾಗ್ಲಿ ಅಥವಾ ಮಾಗಡಿ ಬಾಲಣ್ಣ ಆಗಲಿ ಯಾಕೆ ಮಾತಾಡಿದ್ದಾರೆ ಅಂದ್ರೆ ನೋವಾಗಿದೆ. ನಾವಿಷ್ಟೆಲ್ಲ ಕೊಟ್ಟ ನಂತರ ಕೂಡ ಜನ ನಮ್ಮನ್ನು ಕೈ ಬಿಟ್ರಲ್ಲ ಅನ್ನೋ ನೋವಿಂದ ಮಾತಾಡಿದ್ದಾರೆ. ಹಾಗಾಗಿ ಅವ್ರು ಹೇಳಿದ್ರಲ್ಲ ಗಿಮಿಕ್ ಇದೆಲ್ಲ ಮಾಡ್ಬೇಕಾಗತ್ತೆ. ನಾವು ವಾಪಸ್ ತಗೊಳ್ತೀವಿ ಅಂತಲ್ಲ, ಬಿಜೆಪಿ ನಿಲ್ಲಿಸ್ತಾರೆ. ಇವಾಗ ದೇಶದ ಅಧಿಕಾರವನ್ನು ನಡೆಸಲಿಕ್ಕೆ NDA ಒಕ್ಕೂಟಕ್ಕೆ ನಮಗೆ ಮೆಜಾರಿಟಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಆಡಳಿತವನ್ನು ರಾಷ್ಟ್ರಕ್ಕೆ ಒಳ್ಳೆಯ ಆಡಳಿತವನ್ನು ಕೊಡ್ತೀವಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ಬಂದಾಗ ನಮ್ಮ ಹಳೆಯ ಮೈಸೂರು ಭಾಗದಲ್ಲಿ JDS ಮತ್ತೆ ಫಿನಿಕ್ಸ್ ತರ ಎದ್ದು ಬರುತ್ತೆ. ಯಾಕೆ JDS ಎಲ್ಲಿದೆ ಅಂತ ಕೇಳ್ತಾ ಇದ್ರು ನಮ್ಮ ಕಾಂಗ್ರೆಸ್ ನಾಯಕರು. ಗ್ಯಾರಂಟಿಗಳ ವಿಚಾರದಲ್ಲಿ ಭಯ ಶುರುವಾಗಿದೆ ಅಲ್ವಾ ನಿಮ್ಗೆ? ಇಲ್ಲ, ಖಂಡಿತ ಇಲ್ಲ ಸರ್. ಗ್ಯಾರಂಟಿ 1 ಲಕ್ಷ ರೂಪಾಯಿ ದೇಶದಲ್ಲಿ ಘೋಷಣೆ ಮಾಡಿದ್ರೆ ಪರಿಣಾಮವಾಗಿ ನಿಮ್ ನಂಬರ್ಸ್ಗಳು ಹಲವು ಕಡೆಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಅಲ್ಲ, ನನಗನ್ಸುತ್ತೆ ಗ್ಯಾರಂಟಿಗಳು, ಯಾಕೆಂದ್ರೆ ಇಂದಿನ ಪಂಚರಾಜ್ಯಗಳಲ್ಲೂ ಸಹ ನಾವು ನೋಡಿದ್ದೀವಿ. ಇವತ್ತು ರಾಜ್ಯದಲ್ಲೂ ಜಾಸ್ತಿ ಆಗಿದೆ.
ಯಾವುದಕ್ಕೆ? ಪಂಚರಾಜ್ಯಗಳಲ್ಲೂ ಕೂಡ ವೋಟ್ ಶೇರ್ ಜಾಸ್ತಿ ಆಗಿದೆ. ಅಲ್ಲ, ವೋಟ್ ಆ ತರ ಮಕಾಡೆ ಮಲಗೋ ರೀತಿಯಲ್ಲಿ ಕಾಂಗ್ರೆಸ್ ಆಗಿರ್ಲಿಲ್ಲ. ಪಂಚರಾಜ್ಯಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ಮಕಡೆ ಆಯ್ತಲ್ಲ ಸರ್ ನಮಗೆ. ಸೋತಿದ್ದಾರೆ, but voting percentage increase ಇದೆ. ಮಧ್ಯಪ್ರದೇಶ ಮತ್ತೆ ಛತ್ತೀಸ್ಗಢದಲ್ಲಿ ಆಗಲೇ ಇಲ್ಲ. ಅದು ಒಂದು ಗ್ಯಾರಂಟಿಗಳ ಕಮಾಲ ಆಗಿದೆ ಅಂತಕ್ಕಂಥದ್ದು ನಾನಂತೂ ನಂಬೋದಿಲ್ಲ. ನಂಬಲ್ಲ. ಮಹೇಶ್ ಅವರೇ ಲಾಸ್ಟ್ ರಿಯಾಕ್ಷನ್. ಏನಿಲ್ಲ, ಒಂದು ಮುಂದಿನ 5 ವರ್ಷಗಳ ಕಾಲ ಭಾರತವನ್ನು ಅತ್ಯಂತ ಜಗತ್ತಿನಲ್ಲಿ ದೊಡ್ಡ ದೇಶವನ್ನಾಗಿ ಮಾಡುವಂಥ ಕೆಲಸ, ಎಲ್ಲ ರೀತಿಯ ಶ್ರೀಸಾಮಾನ್ಯನಿಗೆ ಅವನ ಸಂಕಷ್ಟಕ್ಕೆ ಪರಿಹಾರ ಒದಗಿಸ್ತಕ್ಕಂಥ ರೀತಿ ಒಳಗಡೆ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಒಂದು ಕಲ್ಯಾಣ ಯೋಜನೆಗಳು ನಿಮ್ಮಿಂದಲೂ ಬರುತ್ತೆ ಹಂಗಿದ್ದಾಗ 100ಕ್ಕೆ 100 ಪ್ರಶ್ನೆನೇ ಇಲ್ಲ. ಈ ತರ ಗ್ಯಾರಂಟಿಗಳು ಫ್ರೀ ಬೀಸ್ಗಳು ಶುರು ಆಗುತ್ತೆ. ಆ ಥರದ್ದೇನಿಲ್ಲ, ಆ ಥರದ್ದು ಯಾವುದು ಅಂತಲ್ಲ. ಆತ್ಮನಿರ್ಭರವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಗೌರವದಿಂದ ಬದುಕುವಂಥದ್ದು ಮಾಡಿಕೊಡ್ತಾರೆ. ಒಂದ್ ರೀತಿಯಾಗಿ ಕಾಂಗ್ರೆಸ್ನ ಈ ಗ್ಯಾರಂಟಿಗಳ ಘೋಷಣೆಗಳಿಂದಾಗಿ ವೈಬ್ರೇಷನ್ ಅಂತೂ ಬಿಜೆಪಿ ಜಾಸ್ತಿ ಆಗಿದೆ ಅಲ್ಲ? ಖಂಡಿತ ವೈಬ್ರೇಷನ್ ಇತ್ತು, ಖಂಡಿತವಾಗಿ ವೈಬ್ರೇಷನ್ ಇತ್ತು. ಬಟ್ ಆಕ್ಚುಲಿ ರಿಸಲ್ಟ್ ಏನು, ಅವ್ರು ಒಂದಿದ್ದಾಗ 9 ಆಗಿದೆ, ಅವ್ರಿಗೇನು ಪ್ಲಸ್ ಅಂತ ಮೈನಸ್ ಆಗಿಲ್ಲ. 1ರಿಂದ 9 ಹೋಗಿದ್ದಾರೆ. ಅವರು ಹೇಳುವ ರೀತಿಯಲ್ಲಿ ಅವರ ಬೆಲ್ಟ್ ಅಲ್ಲಿ ಸೋತಿದ್ದಾರೆ ಅವರು. ಸೊ ಅವ್ರು ಪ್ರತಿಯೊಬ್ಬರು ಅವರವರ ಕ್ಷೇತ್ರ, ಅರ್ಥ ಆಯ್ತಾ? ಅವ್ರ ಬೆಲ್ಟ್ ಅಲ್ಲಿ ಅಟ್ಟಲ್ಲಿ ದೇ ಫೀಲ್ಡ್, ಅರ್ಥ ಆಯ್ತಲ್ಲ ನಿಮಗೆ? ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ರೂರಲ್ ಅಥವಾ ಮಂಡ್ಯ ಡಿಸ್ಟಿಕ್, ಹಾಗಾಗಿ ಅಲ್ಲೇ ಬಂದ ರೆಪ್ರೆಸೆಂಟೇಟಿವ್ ಬಂದು ಹೇಳ್ತಾರೆ ಅಷ್ಟೇ. ಮತ್ತೇನು ಗೊತ್ತಾ, ಇವರು ನನ್ನ ಲೆಕ್ಕದಲ್ಲಿ ಅರುಣ್ ಇವರು ಗ್ಯಾರಂಟಿ ಕೊಟ್ಟಿಲ್ಲದಿದ್ರೆ ಇಷ್ಟು ಸೀಟ್ ಬರ್ತಾ ಇರಲಿಲ್ಲ. ಇವರು ಗ್ಯಾರಂಟಿ ಬರ್ಕೊಡದೆ ಇಷ್ಟು ಸೀಟ್ ಬರ್ತಿರ್ಲಿಲ್ಲ. ಅವರು ಮೈತ್ರಿ ಆಗಿಲ್ಲದ್ರೆ ಅಷ್ಟು ಸೀಟ್ ಬರ್ತಿರ್ಲಿಲ್ಲ. ದಿಸ್ ಇಸ್ ದಿ ಕನ್ಕ್ಲೂಷನ್. ಎಸ್ ಥ್ಯಾಂಕ್ ಯು ಸೋ ಮಚ್. ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದಗಳು. ನೋಡೋಣ, ಇನ್ಮೇಲೆ ಅಸಲಿ ಆಟ ಶುರುವಾಗುತ್ತೆ. ಬಟ್ ಇದೊಂದು ರೀತಿಯಾಗಿ ಗಾಳಿ ಬೀಸ್ತಾ ಇರುತ್ತೆ, ದೀಪ ಉರಿತಾ ಇರುತ್ತೆ. ಆ ಗಾಳಿ ದೀಪ ಆರುತ್ತೋ ಅಥವಾ ಗಾಳಿ ಹಾಗೆ ಉರಿಯುತ್ತೋ ಅನ್ನೋದನ್ನ ಕೇಂದ್ರದಲ್ಲಿ ನೋಡ್ಬೇಕು. ಕಾರಣ ಅವು 2 ಗಾಳಿಗಳು ಬಹಳ ಜೋರಾಗಿರುತ್ತೆ. ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು. ದೀಪ ಮಾತ್ರ ಹೆಂಗ್ ಉರಿಯುತ್ತೆ ಅನ್ನೋದನ್ನ ನೋಡಬೇಕು, ಕಾಯಬೇಕು.